ಹಾಯ್ ಎಲ್ಲ ನಮಸ್ಕಾರ. ಏನ್ ವಿಷಯ ಅಂತ ಇದ್ರೆ ಗ್ರೂಪ್ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ. ಪಂಜಾಬ್ ವರ್ಸಸ್ ಜಿಟಿ, ಗುಜರಾತ್ ಟೈನ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್ ಗುರು ಎಂತ ಮ್ಯಾಚ್. ಎಡ್ಡು ಮ್ಯಾಚ್ಗಳು, ತಲೆಗುಳ್ಳೋಗೋ ಮ್ಯಾಚ್ಗಳು. ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ, ಈ ಮ್ಯಾಚ್ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗುರು. ಎಂತ ಮ್ಯಾಚು. ಈ ಮ್ಯಾಚ್ ಮಿಸ್ ಮಾಡ್ಕೊಂಡ್ರೆ ನೀವು ಜೀವನದ ಲೈಫ್ ಅಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಮಿಸ್ ಮಾಡ್ಕೊಂಡಂಗೆ ಅಂತ ಮ್ಯಾಚು ಗುರು. ಇವತ್ತಂತೂ ಸೈಕ್ ಆಗಿರುತ್ತೆ ಮ್ಯಾಚು. ನಾನ್ ಗಟ್ಟಿನ ನೀನ್ ಜಟ್ಟಿನ, ಯಾರು ಗೆಲ್ತಾರೆ ಯಾರು ವಿನ್ ಆಗ್ತಾರೆ 100% ಪ್ರೆಡಿಕ್ಷನ್ ಪಕ್ಕಾ ಇರುತ್ತೆ ಗುರು. ಮ್ಯಾಚ್ ಮಾತ್ರ ಸೈಕ್ ಆಗಿರುತ್ತೆ. ಮ್ಯಾಚ್ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರು ಗೆಲ್ತಾರೆ ಬನ್ನಿ ನಾನು ಹೇಳ್ತೀನಿ. ಇದು ನಡೀತಾ ಇರೋದು ಎಲ್ಲಿ? ನಮ್ಮ ಮಹಾರಾಜ ಎದುರುವಿಂದ ಸಿಂಗ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು ಗುರು. ಯಾರ್ಯಾರು ಇರೋದು? ಈ ಕಡೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಇವರು ಪಂಜಾಬ್ ಕಿಂಗ್ ಕ್ಯಾಪ್ಟನ್. ಈ ಕಡೆ ಜಿಟಿ ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಯಾರು ಅಂದ್ರೆ ನಮ್ಮ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಆಗಿರೋದು. ಯಾರು ಬನ್ನಿ ಪಂಜಾಬ್ ಅಲ್ಲಿ ಯಾರ್ಯಾರು ಅವರೇ ಕ್ರಿಕೆಟ್ ಪ್ಲೇಯರ್ಸ್, ಯಾರ್ಯಾರು ಅವರೇ ಬೌಲಿಂಗ್ ಪ್ಲೇಯರ್ಸ್, ಯಾರ್ಯಾರು ಆಲ್ರೌಂಡರ್ ಅವರೇ, ಅವರೆಲ್ಲ ಪಟಾಪಟನ್ನ ತಿಳ್ಸ್ಕೊಂತೀನಿ. ನಮ್ಮ ಚಾನಲ್ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಫಸ್ಟ್ ಪಂಜಾಬ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಓಪನಿಂಗ್ ಯಾರು? ಪ್ರಿಯಾಂಕ್ ಆರ್ಯ ಬರ್ತಾರೆ, ಮತ್ತೆ ಪ್ರಭುನ್ ಸಿಂಗ್ ಇವ್ರು ಬರ್ತಾರೆ. ನೆಕ್ಸ್ಟ್ ಯಾರಂದ್ರೆ ಕಾಪರ್ ಕೋಹ್ಲಿ ಅವ್ರು ಬರ್ತಾರೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್, ಮಾರ್ಕ್ ಸ್ಟೋನಿಸ್, ಶಶಾಂಕ್ ಸಿಂಗ್, ಮತ್ತೆ ನಿಹಾಲ್ ವದೇರಾ ಅವರು ವಧೆಗಳನ್ನ ಸರಿಯಾಗಿ ಕೊಡ್ತಿರ್ತಾರೆ ಆ ಮ್ಯಾಚ್ ಅಲ್ಲಿ ಮಾತ್ರ ನೋಡ್ಬೇಕು ನೀವು. ನಿಹಾಲ್ ವದೇರಾ ಅವರು, ಮತ್ತೆ ಓಮ್ರಾನ್ ಶಾಯಿ, ಮಾರ್ಕ್ ಜಾನ್ಸನ್, ಹರ್ಷದೀಪ್ ಸಿಂಗ್, ಚಹಲ್, ಇಷ್ಟು ಜನ 11 ಜನ ಪ್ಲೇಯರ್ ಇವತ್ತು ಪಕ್ಕ ಫಿಕ್ಸ್ ಆಗೋರೆ. ನೆಕ್ಸ್ಟ್ ಈ ಕಡೆ ಜಿಟಿ ಯಾರು ಅಂದ್ರೆ ಬನ್ನಿ ತೋರಿಸ್ತೀನಿ ನಿಮ್ಗೋಸ್ಕರ. ಯಾರು ಜಿಟಿ ಯಾರು ಅಂದ್ರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್, ಮತ್ತೆ ಜಾಸ್ ಬಟ್ಲರ್, ಸಾಯಿ ಸುದರ್ಶನ್, ಫಿಲಿಪ್ಸ್, ವಾಷಿಂಗ್ಟನ್ ಸುಂದರ್, ಶಾರ್ದುಲ್ ಖಾನ್, ತಿವಾಟಿ ಅವರು, ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್ ಅವರು, ಮತ್ತೆ ಸಾಯಿ ಕಿಶೋರ್, ರಬಡಾ ಇಲ್ಲಾಂದ್ರೆ ಜೇಸನ್ ಹೋಲ್ಡರ್. ಇಷ್ಟು ಜನ ನಮ್ಮ ಅಂದ್ರೆ ಯಾರಪ್ಪ ಅಂದ್ರೆ ಜಿಟಿ ಕಡೆಯವರೇ, ಗುಜರಾತ್ ಟೈಟನ್ಸ್ ಕಡೆಯವರು. ಇಷ್ಟು ಸೇಮ್ ಅಂದ್ರೆ 4 ಜನ ಬೌಲರ್ ಅವರೇ, ಈ ಕಡೆ 4 ಜನ ಬೌಲರ್ ಅವರೇ. ಇದರಲ್ಲಿ ನಾವು ನೋಡ್ಬೋದು ಈ ಸರಿ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ. ನಾನು ಪಕ್ಕ ಅಂದ್ರೆ ಇದು ಎಡ್ಡು ಮ್ಯಾಚ್ಗಳು. ಸುಮಾರು 6 ಸರಿ ಪೈಪೋಟಿ ಆಗಿದ್ದಾರೆ. 6 ಸರಿಲಿ 3 ಸರಿ ಜಿಟಿ ಗೆದ್ದಿದೆ, 3 ಸರಿ ಪಂಜಾಬ್ ಗೆದ್ದಿದೆ. ಇದು ಮಾತ್ರ ಈ ಮ್ಯಾಚ್ ಮಾತ್ರ ಯಾರು ಗೆಲ್ತಾರೆ ಅಂದ್ರೆ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಕ್ಕಾಲ ಗುರು. ನಾನು ಪ್ರೆಡಿಕ್ಟ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಯಾರು ಅಂದ್ರೆ ಜಿಟಿ ಅವರು ಹೊಡೆದು ಬಿಸಾಕ್ಬಿಡ್ತಾರೆ ಪಂಜಾಬ್ ಅವ್ರನ್ನ. ಮೋಸ್ಟ್ಲಿ ಗೊತ್ತಾ ಜಿಟಿ ಗೆಲ್ಲುತ್ತೆ ಅವರು. ಯಾಕೆಂದ್ರೆ ಜಿಟಿ ಒಳ್ಳೊಳ್ಳೆ ಅತ್ಯುತ್ತಮ ಬ್ಯಾಟರ್ಸ್ ಗಳು ಅವರೇ, ಒಳ್ಳೊಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಡುವಂತ ಚಾಲೆಂಜಿಂಗ್ ಅವರೇ. ಆದ್ರೆ ಪಂಜಾಬ್ ಅವ್ರೇನು ಕಮ್ಮಿ ಇಲ್ಲ. ಸರಿ ಪಂಜಾಬ್ ಅಲ್ಲಿ ಸುಮಾರು 230-240 ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಈಗ ಅದೇ ನಮ್ಮ ಜಿಟಿ ಸೋತ್ಬಿಟ್ಟು ಸುಮಾರು 16 ಹಿಂದಿಂದ ಪಂಜಾಬ್ ಕಿಂಗ್ಸ್ ಗೆದ್ದಿದೆ. ಜಿಟಿ ಸೋತ್ರೆ ಆ ಸೋಲ್ನ ತೀರಿಸ್ಕೊಳ್ಳೇಬೇಕು, ಆ ಸೈಡ್ ನ ತೀರಿಸ್ಕೊಳ್ಳೇಬೇಕು ಅಂತ ಜಿಟಿ ತಯಾರಾಗಿ ನಿಂತಿರಿ. ಇದು ಓಪನಿಂಗ್ ಮ್ಯಾಚ್ ಗುರು. ಪಂಜಾಬ್ ಫಸ್ಟ್ನೇ ಮ್ಯಾಚು, ಜಿಟಿನೂ ಫಸ್ಟ್ನೇ ಮ್ಯಾಚು. ಈ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಫ್ರೀ ಆಗಿ ಬರುತ್ತೆ, ಇಲ್ಲಾಂದ್ರೆ ₹1 ಕಟ್ಟಿ, ಇಲ್ಲಾಂದ್ರೆ 79 ರೂಪೀಸ್ ಕಟ್ಟಿ ಬರುತ್ತೆ. ನೋಡಿ IPL ಮಿಸ್ಟ್ರಿಲೇ ಗುರು. ಇವತ್ತು ಮ್ಯಾಚ್ ನಡೀತಾ ಇರೋದು ಸೂಪರ್ ಆಗಿರುತ್ತೆ ಮ್ಯಾಚ್ ಮಾತ್ರ. ಇವತ್ತನ್ನು ಯಾರು ಗೆಲ್ತಾರೆ ನೀವು ಪ್ರೆಡಿಕ್ಟ್ ಮಾಡ್ತಾ ಇರೋದು? ನನ್ನ ಪ್ರಕಾರ ಜಿಟಿನೇ ಗೆಲ್ಲೋದು ಇವತ್ತ. ಮ್ಯಾಚ್ ಮಾತ್ರ ಪಕ್ಕಾ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಜಿಟಿ ಗೆದ್ದೇ ಗೆಲ್ಲುತ್ತೆ ಗುರು. ನೋಡಲೇಬೇಕು. ಇವತ್ತ ಜಿಟಿ ಅವರು ಸುಮಾರು 230 ರನ್ ಟಾರ್ಗೆಟ್ ಕೊಡ್ತಾರೆ. ಜಿಟಿ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ಮಾತ್ರ ಸಖತ್ತಾಗಿ ಬಿಲ್ಡ್ ಆಗುತ್ತೆ. ಈ ಕಡೆ ನೋಡಬಹುದು ಒಳ್ಳೆ ಬೌಲರ್ಸ್ ಅವರೇ, ಚಹಲ್ ಅವರೇ, ಮತ್ತೆ ಇವರಂದ್ರೆ ಮಾರ್ಕ್ ಜಾನ್ಸನ್ ಅವರೇ, ಹರ್ಷದೀಪ್ ಸಿಂಗ್ ಅವರೇ, ಇವರೆಲ್ಲ ಒಳ್ಳೊಳ್ಳೆ ಬೌಲಿಂಗ್ ಅವರು. ಈ ಕಡೆ ನೋಡಿದ್ರೆ ಮೊಹಮ್ಮದ್ ಸಿರಾಜ್ ಅವರೇ, ಆಮೇಲೆ ಪ್ರಸಿದ್ಧ ಕೃಷ್ಣ, ಒಳ್ಳೊಳ್ಳೆ ಬೌಲಿಂಗ್ ಬ್ಯಾಟಿಂಗ್ ಒಳ್ಳೊಳ್ಳೆ ಬೌಲರ್ಸ್ ಗಳೇ ಅವರೇ. ಕಾದ್ ನೋಡಬೇಕು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮಾತ್ರ. ಈ ಸರಿ ಮಾತ್ರ ತಲೆಗುಳ್ಳೋಗೋ ಮ್ಯಾಚ್ ಮಾತ್ರ ಇದು. 8-8 ಮ್ಯಾಚು. ಯಾರು ಕೂತ್ಕೊಳ್ಳಿ ನೀರು ಕದ್ರಲ್ಲ ಅಂತಾರಲ್ಲ, ಆ ರೀತಿ ಮ್ಯಾಚ್ ಇರುತ್ತೆ ಇವತ್ತಂತೂ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇ ರೀತಿ ನಮ್ಮ ಚಾನಲ್ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಸ್ಟ್ಗಳನ್ನ ತರ್ತಾ ಇರ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತರ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.